ಸರ್ ನಿಮ್ಮದೇ ಸಚಿವರು ಚೀಟಿ ಕೊಡ್ತಾರೆ ಮಾತಾಡಿ ಅಂತ, ಅವಾಗ ಬಿಜೆಪಿಯವರು ಮಾತಾಡಿ ನೋಡಿ. ಆ ಚೀಟಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವು ಹೇಳ್ದಂಗೆ ಭಾಳಷ್ಟು ಅನುಮಾನಕ್ಕೆ ನಾವೇ ಮಾತು ಕೊಟ್ಟಂಗೆ ಆಗ್ತದೆ. ಇದೆಲ್ಲ ಅನ್ನೆಸೆಸರಿ ಇತ್ತು. ಬಜೆಟ್ ಮೇಲೆ ಚರ್ಚೆ ಆದಾಗ ಜನರ ನಿರೀಕ್ಷೆ ಏನಿದೆ, ನಮ್ಮ ಬಗ್ಗೆ ಚರ್ಚೆ ಆಗುತ್ತೆ. ನಮ್ಮ ಯಾವ ರೀತಿ 4 ಲಕ್ಷ ಕೋಟಿ ರೂಪಾಯಿಯನ್ನು ಸರ್ಕಾರ ಉಪಯೋಗ ಮಾಡುತ್ತೆ ಅಂತ ಜನರ ನಿರೀಕ್ಷೆ ಇರುತ್ತೆ. ನಮ್ಮ ಜಿಲ್ಲೆಗೆ ಏನು ಸಿಕ್ಕಿದೆ, ನಮ್ಮ ತಾಲೂಕಿಗೆ ಏನು ಸಿಕ್ಕಿದೆ, ನಮ್ಮ ಸಮಾಜಕ್ಕೆ ಏನು ಸಿಕ್ಕಿದೆ, ಮತ್ತು ಕರ್ನಾಟಕಕ್ಕೆ ಏನು ಸಿಕ್ಕಿದೆ ಅಂದ್ಬಿಟ್ಟು ಜನರ ನಿರೀಕ್ಷೆ ಇರ್ತದೆ. ಅಂತ ಇವರು ಉದ್ದೇಶಪೂರ್ವಕವಾಗಿ ಬಜೆಟ್ ಬದಲು ಇದು ಎಲ್ಲ ತರ್ತಾರೆ ಅಂದರೆ ಅವರಿಗೆ ಏನು ಬಿ ಜೆ ಪಿಯವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗ್ತದೆ ಕ್ಲಿಯರ್ ಆಗಿ. ಸಿಎಂ ಅವರು ಬಜೆಟ್ ರಿಪ್ಲೈ ಕೂಡ ಕಾಯ್ತಾ ಇಲ್ಲ ಇವರು. ಸರ್ ನಿಮ್ಮವರ ಚೀಟಿ ಕೊಟ್ಟ ಮೇಲೆ ಪಾಪ ಅವ್ರು ಏನು ಮಾಡ್ತಾರೆ ಸರ್? ಇಲ್ಲ ನೋಡಿ, ಅದೇ ಹೇಳ್ತಾ ಇಲ್ವಾ, 100% ಅದು ಯಾಕೆ ಕೊಟ್ಟರೋ ಏನು ಕೊಟ್ಟರೋ ಅದರಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ. ಅದು ಇದೇ ಇತ್ತಂತ ಏನು ಗ್ಯಾರಂಟಿ? ಆದರೆ ಇದ್ರೆ ಮುಜುಗರ ಸಹಜವಾಗಿ. ಯಾವುದರಲ್ಲಿ ನೋಡಿ, ಇವರೇ ಯಾರಿಗೆ ಭೇಟಿ ಆಗ್ತಾರೆ, ಯಾರು ಚೀಟಿ ಬರೆದು ಕೊಡ್ತಾರೆ, ಅದೆಲ್ಲ ಹೈಕಮಾಂಡ್ ನೋಡುತ್ತಾ ಹೇಳಿ? ಹೈಕಮಾಂಡ್ ನಿಯಂತ್ರಣ ಮಾಡೋಕ್ಕಾಗ್ತದ ಅವೆಲ್ಲ? ಸರ್ ನಿಮ್ಮದೇ ಸಚಿವರು ಚೀಟಿ ಕೊಡ್ತಾರೆ ಮಾತಾಡಿ ಅಂತ, ಅವಾಗ ಬಿಜೆಪಿಯವರು ಮಾತಾಡಿ ನೋಡಿ. ಆ ಚೀಟಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವು ಹೇಳ್ದಂಗೆ ಭಾಳಷ್ಟು ಅನುಮಾನಕ್ಕೆ ನಾವೇ ಮಾತು ಕೊಟ್ಟಂಗೆ ಆಗ್ತದೆ. ಇದೆಲ್ಲ ಅನ್ನೆಸೆಸರಿ ಇತ್ತು. ಬಜೆಟ್ ಮೇಲೆ ಚರ್ಚೆ ಆದಾಗ ಜನರ ನಿರೀಕ್ಷೆ ಏನಿದೆ, ನಮ್ಮ ಬಗ್ಗೆ ಚರ್ಚೆ ಆಗುತ್ತೆ. ನಮ್ಮ ಯಾವ ರೀತಿ 4 ಲಕ್ಷ ಕೋಟಿ ರೂಪಾಯಿಯನ್ನು ಸರ್ಕಾರ ಉಪಯೋಗ ಮಾಡುತ್ತೆ ಅಂತ ಜನರ ನಿರೀಕ್ಷೆ ಇರುತ್ತೆ. ನಮ್ಮ ಜಿಲ್ಲೆಗೆ ಏನು ಸಿಕ್ಕಿದೆ, ನಮ್ಮ ತಾಲೂಕಿಗೆ ಏನು ಸಿಕ್ಕಿದೆ, ನಮ್ಮ ಸಮಾಜಕ್ಕೆ ಏನು ಸಿಕ್ಕಿದೆ, ಮತ್ತು ಕರ್ನಾಟಕಕ್ಕೆ ಏನು ಸಿಕ್ಕಿದೆ ಅಂದ್ಬಿಟ್ಟು ಜನರ ನಿರೀಕ್ಷೆ ಇರ್ತದೆ. ಅಂತ ಇವರು ಉದ್ದೇಶಪೂರ್ವಕವಾಗಿ ಬಜೆಟ್ ಬದಲು ಇದು ಎಲ್ಲ ತರ್ತಾರೆ ಅಂದರೆ ಅವರಿಗೆ ಏನು ಬಿ ಜೆ ಪಿಯವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗ್ತದೆ ಕ್ಲಿಯರ್ ಆಗಿ. ಸಿಎಂ ಅವರು ಬಜೆಟ್ ರಿಪ್ಲೈ ಕೂಡ ಕಾಯ್ತಾ ಇಲ್ಲ ಇವರು. ಸರ್ ನಿಮ್ಮವರ ಚೀಟಿ ಕೊಟ್ಟ ಮೇಲೆ ಪಾಪ ಅವ್ರು ಏನು ಮಾಡ್ತಾರೆ ಸರ್? ಇಲ್ಲ ನೋಡಿ, ಅದೇ ಹೇಳ್ತಾ ಇಲ್ವಾ, 100% ಅದು ಯಾಕೆ ಕೊಟ್ಟರೋ ಏನು ಕೊಟ್ಟರೋ ಅದರಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ. ಅದು ಇದೇ ಇತ್ತಂತ ಏನು ಗ್ಯಾರಂಟಿ? ಆದರೆ ಇದ್ರೆ ಮುಜುಗರ ಸಹಜವಾಗಿ. ಯಾವುದರಲ್ಲಿ ನೋಡಿ, ಇವರೇ ಯಾರಿಗೆ ಭೇಟಿ ಆಗ್ತಾರೆ, ಯಾರು ಚೀಟಿ ಬರೆದು ಕೊಡ್ತಾರೆ, ಅದೆಲ್ಲ ಹೈಕಮಾಂಡ್ ನೋಡುತ್ತಾ ಹೇಳಿ? ಹೈಕಮಾಂಡ್ ನಿಯಂತ್ರಣ ಮಾಡೋಕ್ಕಾಗ್ತದ ಅವೆಲ್ಲ?